ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಭೈರತಿ ಬಸವರಾಜ್ ಅವರ ವಿಚಾರಣೆ ಅಂತ್ಯ ಆಗಿದೆ. ಎರಡನೆಯ ಬಾರಿಗೆ ವಿಚಾರಣೆಗೆ ಹಾಜರಾದಂತಹ ಶಾಸಕ ಭೈರತಿ ಬಸವರಾಜ್ 4 ಗಂಟೆ ವಿಚಾರಣೆಯನ್ನ ಫೇಸ್ ಮಾಡಿದ್ರು. ಎಸಿಪಿ ಪ್ರಕಾಶ್ ರಾಠೋಡ್ ವಿಚಾರಣೆಯನ್ನ ಮಾಡಿದ್ರು ಠಾಣೆಯ ಮುಂದೆ. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಆಗಮಿಸಿದ್ರು. 2 ಬಾರಿ ವಿಚಾರಣೆ ಎದುರಿಸಿದ ಭೈರತಿ ಬಸವರಾಜ್ ಈಗ ಅವರ ವಿಚಾರಣೆ ಅಂತ್ಯ ಆಗಿದೆ. ಭಾರತೀಯ ನಗರ ಠಾಣೆಯ ಬಳಿ ಬಿಜೆಪಿ ಕಾರ್ಯಕರ್ತರು, ಬಸವರಾಜ್ ಅವರ ಬೆಂಬಲಿಗರು ಸೇರಿದ್ರು, ಅವರ ದಂಡೆ ಸೇರಿತ್ತು ಠಾಣೆಯ ಮುಂದೆ. 4 ಗಂಟೆ ವಿಚಾರಣೆ ಎದುರಿಸಿದಂತಹ ಭೈರತಿ ಬಸವರಾಜ್ ಕಳೆದ ಶನಿವಾರ ಅಷ್ಟೇ ವಿಚಾರಣೆಗೆ ಹಾಜರಾಗಿದ್ರು. ಭೈರತಿ ಬಸವರಾಜ್ ವಿಚಾರಣೆ ಅಪೂರ್ಣ ಆದಂತಹ ಹಿನ್ನೆಲೆಯಲ್ಲಿ ಎಸಿಪಿ ಪ್ರಕಾಶ್ ರಾಠೋಡ್ ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಅನ್ನುವಂತಹ ಸೂಚನೆಯನ್ನ ನೀಡಿಯೇ ಕಳಿಸಿದ್ರು. ಅದರ ಪ್ರಕಾರ ಇವತ್ತು 2ನೇ ಬಾರಿಗೆ ಭೈರತಿ ವಿಚಾರಣೆಯನ್ನ ಫೇಸ್ ಮಾಡಿದ್ರು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, 2ನೇ ಬಾರಿಗೆ ಭೈರತಿ ಬಸವರಾಜ್ ಅವರು ವಿಚಾರಣೆಯನ್ನ ಫೇಸ್ ಮಾಡಿದಂಥದ್ದು, ವಿಚಾರಣೆ ಕೂಡ ಮುಗ್ದಿದೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಇದರ ಜೊತೆಗೆ ಠಾಣೆಯ ಮುಂದೆ ಯಾವ ರೀತಿ ಇದೆ ಪರಿಸ್ಥಿತಿ ಈಗ? ಖಂಡಿತ ವೀಣಾ, ಬೆಂಗಳೂರಿನ ಭಾರತೀಯ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತ ರೌಡಿ ಶೀಟರ್ ಶಿವಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 5ನೇ ಆರೋಪಿಯಾಗಿದ್ದಂತ ಭೈರತಿ ಬಸವರಾಜ್ ಅವರನ್ನ ಸುಮಾರು ಸತತ 10:30ಯಿಂದಲೂ ಸಹ 4 ಗಂಟೆಗಳು ಹೆಚ್ಚು ಕಾಲ ವಿಚಾರಣೆ ನಡೆಸಿರ್ತಕ್ಕಂಥದ್ದು. ಎಸಿಪಿ ಪ್ರಕಾಶ್ ರಾಥೋಡ್ ಅವರ ತಂಡ ಏನಿದೆ ವಿಚಾರಣೆ ನಡೆಸಿತು. ಈಗ ಹೊರಗಡೆ ಬಂದಂತಹ ಭೈರತಿ ಬಸವರಾಜ್ ಅವರು ಮಾಧ್ಯಮಗಳಿಗೆ ಮಾತನಾಡಿರ್ತಕ್ಕಂಥದ್ದು. ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ ಅವರು ಎಲ್ಲವನ್ನ ಡಿನೈ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಏನಂದ್ರೆ ಜಗ್ಗ ಆಗಿರ್ಬೋದು, ಅರೆಸ್ಟ್ ಆಗಿರ್ತಕ್ಕಂಥ ಕಿರಣ್, ವಿಮಲ್ ಸೇರಿದಂತೆ ಇತರ 11 ಆರೋಪಿಗಳೇನಿದ್ದಾರೆ ಅವ್ರು ಯಾರಿಗೂ ಸಹ ನನಗೆ ಸಂಬಂಧ ಇಲ್ಲ, ನನ್ಗೆ ಯಾರು ಸಹ ಪರಿಚಯ ಇಲ್ಲ, ಅವ್ರು ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ನಾನು ಒಬ್ಬ ಶಾಸಕನಾಗಿದ್ದೀನಿ, KR ಪುರಂ ಕ್ಷೇತ್ರದ ಜನರಿಗಾಗಿ ಸಹ ನಾನು ಓಡಾಡ್ತಾ ಇದ್ದೀನಿ, ದುಡಿತಾ ಇದ್ದೀನಿ. ಆದ್ರೆ ಇವರೆಲ್ಲರೂ ಸಹ ಯಾರೋ ಬಂದು ಫೋಟೋ ತೆಗೆಸ್ಕೊಂಡ ತಕ್ಷಣ ನಾನು ಆರೋಪಿ ಆಗಲ್ಲ, ಅವರೆಲ್ಲರೂ ಸಹ ನನ್ನ ಜೊತೆ ಇದ್ರು ಅನ್ನೋ ಕಾರಣಕ್ಕೆ ನನ್ನ ಜೊತೆ ಇರ್ತಕ್ಕಂಥ ಫೋಟೋ ಹೊರಗಡೆ ಬಂದ್ರೆ ಸಾಕು, ಅದೆಲ್ಲವೂ ಸಹ ನಾನು ಹೇಗೆ ಆರೋಪಿ ಆಗ್ತೀನಿ, ಅವರು ತನಿಖೆ ನಡೆಸಲಿ. ಎಲ್ಲೋ ಒಂದ್ ಕಡೆ ನಮ್ಮ ಕಾಂಗ್ರೆಸ್ ಸರ್ಕಾರ ಹರಾಸ್ಮೆಂಟ್ ಮಾಡ್ತಾ ಇದೆ ಅನ್ನೋ ಆರೋಪವನ್ನ ಸಹ ಭೈರತಿ ಬಸವರಾಜ್ ಅವರು ಮಾಡ್ತಾ ಇದ್ರು. ನನ್ನ ಕೈಲಿ ಬಿ ಫಾರ್ಮ್ ಇಸ್ಕೊಂಡಂತ ಏನ್ ಪೂರ್ಣಿಮಾ ಅವರು ನನ್ನ ಮೇಲೆ ಆರೋಪ ಮಾಡ್ತಾರೆ, ನನ್ನ ಕೊಲೆಗಡಕ MLA ಅಂತ ಹೇಳ್ತಾರೆ. ಇದೆಷ್ಟು ಸರಿ? ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ನಾನು ಇದರಿಂದ ನಿರ್ದೋಷಿಯಾಗಿ ಹೊರಬರ್ತೇನೆ ಅನ್ನೋ ಮಾತುಗಳನ್ನ ಭೈರತಿ ಬಸವರಾಜ್ ಅವರು ಹೇಳ್ತಾ ಇದ್ರು. ತನಿಖಾಧಿಕಾರಿ ಕೇಳಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳಿಗೂ ಸಹ ನಾನು ಉತ್ತರ ನೀಡಿದ್ದೇನೆ. ಏನ್ ಸಾಕ್ಷಿ ಇದೆ ಕೊಡಿ ಅಂತಲೂ ಕೇಳಿದ್ದೇನೆ. ನನ್ನ ಮೇಲೆ FIR ನಲ್ಲಿ ಹೆಸರು ಬಂದ ತಕ್ಷಣ ನಾನು ಆರೋಪಿ ಆಗಲ್ಲ, ಅಕ್ಯೂಸ್ಡ್ ಆಗಲ್ಲ ಅನ್ನೋ ಮಾತುಗಳನ್ನ ಭೈರತಿ ಬಸವರಾಜ್ ಅವರು ಹೇಳ್ತಾ ಇದ್ರು. ನನಗೆ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯ ಶಿವ ಏನಿದ್ದಾನೆ ಆತನೂ ಗೊತ್ತಿಲ್ಲ, ಆತನೂ ಯಾವತ್ತೂ ಸಹ ನನ್ನನ್ನು ಬಂದು ಭೇಟಿ ಮಾಡಿಲ್ಲ. ನನಗೆ ಆತನೇ ಬಂದು ಏನಾದ್ರೂ ಭೇಟಿ ಮಾಡಿ ಈ ರೀತಿ ಆಗಿದೆ, ನಿಮ್ ಕಡೆ ಅವರು ಜಗ್ಗ ಮತ್ತೆ ಇತರ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಸಹ ಧಮಕಿ ಆಗ್ತಾ ಇದ್ದಾರೆ, ನನಗೆ ಕೊಲೆ ಭಯ ಇದೆ, ಕೊಲೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಕೊಲೆಯಾದ ಶಿವಪ್ರಕಾಶ್ ಬಂದು ನನ್ನ ಹತ್ರ ಭೇಟಿ ಮಾಡಿ ಹೇಳಿದ್ರೆ ನಾನೇ ಬುದ್ಧಿವಾದ ಹೇಳ್ತಾ ಇದ್ದೆ ಇತರರಿಗೆ. ಹೀಗಾಗಿ ನಾನು ಈ ಕೇಸ್ನಲ್ಲಿ ಯಾವುದೇ ರೀತಿ ಇನ್ವಾಲ್ವ್ಮೆಂಟ್ ಇಲ್ಲ, ನನ್ನ ಪಾತ್ರ ಇಲ್ಲ, ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಮತ್ತೆ ನೋಟಿಸ್ ನೀಡ್ತೀವಿ ಅಂತ ಹೇಳಿದ್ದಾರೆ, ಕರೆ ಮಾಡಿ ಕರಿತೀವಿ, ಅವಾಗ ಬಂದು ಮತ್ತೆ ವಿಚಾರಣೆ ಎದುರಿಸಬೇಕು ಅಂತ ಹೇಳಿ ತನಿಖಾಧಿಕಾರಿಗಳು ಹೇಳಿದ್ದಾರೆ ಅಂತ ಹೇಳಿ ಶಾಸಕ ಭೈರತಿ ಬಸವರಾಜ್ ಹೇಳ್ತಿರ್ತಕ್ಕಂಥದ್ದು. ಇನ್ನೊಂದೆಡೆ ಈ ಕಡೆ ಏನಿದೆ ಕಾರ್ಯಕರ್ತರೆಲ್ಲ ಸಹ ಜಮಾಯಿಸಿದ್ರು. ಮುಖ್ಯವಾಗಿ ಭಾರತೀಯ ನಗರ ಪೊಲೀಸ್ ಠಾಣೆಯಲ್ಲಿ ತಮ್ಮ ನೆಚ್ಚಿನ ಶಾಸಕರು ಬರ್ತಾರೆ ಅಂತ ಹೇಳಿ ಸಾಕಷ್ಟು ಕಾರ್ಯಕರ್ತರು KR ಪುರಂ ಇಂದ ಬಂದಿದ್ರು. ಅವರೆಲ್ಲರೂ ಸಹ ವಿಚಾರಣೆ ಮುಗಿಸಿ ಹೊರಗಡೆ ಬರ್ತಿದ್ದಂಗೆ ಸಹ ಜಯಘೋಷವನ್ನು ಕೂಗ್ತಾ ಇದ್ರು. ಭೈರತಿ ಬಸವರಾಜ್ ಅವರು ಯಾವುದೇ ರೀತಿ ಘೋಷಣೆಗಳನ್ನ ಕೂಗಬೇಡಿ ಅಂತ ಹೇಳ್ತಾ ಇದ್ರು. ಈ ನಡುವೆ ವಿಚಾರಣೆ ಸಂದರ್ಭದಲ್ಲಿ ಎಲ್ಲವನ್ನ ಡಿನೈಡ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಎಸಿಪಿ ಪ್ರಕಾಶ್ ರಾಥೋಡ್ ಏನಿದ್ದಾರೆ ಅವರು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಜಗ್ಗ ಹೇಗ್ ಪರಿಚಯ, ಆರೋಪಿಗಳ ಹೇಗ್ ಪರಿಚಯ, ಈ ಸುಪಾರಿ ಕೊಟ್ಟಿದ್ದ ಸುಪಾರಿ ಕಿಲ್ಲರ್ಸ್ 4 ಜನ ಅರೆಸ್ಟ್ ಆಗಿದ್ದಾರೆ, ಅವರೆಲ್ಲರೂ ಸಹ ಹೇಗಾದ್ರೂ ಪರಿಚಯ ಇದೆಯಾ ಅನ್ನೋ ಮಾತುಗಳನ್ನ
ಕೇಳಿದ್ದಾರೆ, ಅದಕ್ಕೆಲ್ಲ ಸಹ ಡಿನೈಡ್ ಮಾಡಿದ್ದಾರೆ. ಮತ್ತೊಂದೆಡೆ ಫೋಟೋಗಳು ಸಹ ವೈರಲ್ ಆಗಿರ್ತಕ್ಕಂಥದ್ದು. ಈಗ ಅರೆಸ್ಟ್ ಆಗಿರ್ತಕ್ಕಂಥ ಸುಪಾರಿ ಕಿಲ್ಲರ್ಸ್ ಏನಿದ್ದಾರೆ, ಭೈರತಿ ಬಸವರಾಜ್ ಅವರ ಬರ್ತ್ಡೇಗೆ ಬಂದಿದ್ರು ಅನ್ನೋ ಮಾಹಿತಿ ಇದೆ. ಆ ಫೋಟೋಗಳು ಎಲ್ಲ ವೈರಲ್ ಆಗಿದೆ. ಹೀಗಾಗಿ ಅದ್ರ ಬಗ್ಗೆ ಕೇಳಿದ್ರೆ ಸಾವಿರಾರು ಜನ ಕಾರ್ಯಕರ್ತರಿದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ನಾನು ಒಬ್ಬ ಕ್ಷೇತ್ರದ ಶಾಸಕನಿದ್ದೀನಿ. ಹೀಗಾಗಿ ನನ್ನ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಜನ ಫೋಟೋವನ್ನ ತೆಗೆಸ್ಕೊಂತಾರೆ. ಅವರೆಲ್ಲರೂ ಸಹ ನನಗೆ ಪರಿಚಯ ಇರೋದಿಲ್ಲ. ಅವ್ರ ಜೊತೆ ಫೋಟೋ ತಕ್ಷಣ ನಾನು ಆರೋಪಿ ಆಗಲ್ಲ, ತಪ್ಪು ಮಾಡಿದ್ದೇನೆ ಅಂತ ನಿರ್ಧಾರಕ್ಕೆ ಬರಬಾರ್ದು. ನಾನು ಎಲ್ಲ ತನಿಖೆಯನ್ನ ವಿಚಾರಣೆಯನ್ನ ಎದುರಿಸ್ತೀನಿ ಅನ್ನೋ ಮಾತುಗಳನ್ನ ಭೈರತಿ ಬಸವರಾಜು ಅವರು ಸತತ 4 ಗಂಟೆಗಳ ವಿಚಾರಣೆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ಕಿರಣ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.